ತಮಿಳು ನಟ ವಿಜಯ್ ಒಂದು ಕಾಲದಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆದವರು. ಇಂದು ಅದೇ ತಮಿಳು ನೆಲದಲ್ಲಿ ತನ್ನ ವಿಜಯ ಸಾಮ್ರಾಜ್ಯವನ್ನ ಕಟ್ಟಿರೋದು ಇಡೀ ದೇಶವೇ ತಲೆ ಎತ್ತಿ ನೋಡುವಂತೆ ಮಾಡಿದೆ. ಯಾರೂ ಊಹಿಸಲಾಗದ ಗೆಲುವು ಪಡೆದು ಇತಿಹಾಸ ನಿರ್ಮಿಸಿದ್ದಾರೆ. ಇದಷ್ಟೇ ಅಲ್ಲದೆ ಅವರ ಕ್ಯಾಬಿನೆಟ್ ಕೂಡ ಈಗ ಸಖತ್ ಸುದ್ದಿಯಲ್ಲಿದೆ. ವಿಜಯ್ ನೇತೃತ್ವದಲ್ಲಿ 9 ಮಂದಿ ಟಿವಿಕೆ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅದರಲ್ಲಿ ಅತ್ಯಂತ ಕಿರಿಯ ಸಚಿವೆಯಾಗಿ ಹಾಗೂ ಮಹಿಳಾ ಸಚಿವೆಯಾಗಿ ಕೀರ್ತನಾ ಎಂಬಾಕೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಹಾಗಾದ್ರೆ ಈ ಕೀರ್ತನಾ ಯಾರು? ಮೊದಲು ಇವ್ರು ಮಾಡ್ತಿದ್ದ ಕೆಲಸ ಆದ್ರೂ ಯಾವುದು? 70 ವರ್ಷದ ಶಿವಕಾಶಿ ಇತಿಹಾಸ ಬ್ರೇಕ್ ಮಾಡಿದಾದ್ರೂ ಹೇಗೆ? ಎಲ್ಲದನ್ನು ಹೇಳ್ತೀನಿ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ. ನಾನು ಸ್ವಾತಿ ಮಲ್ನಾಡ್. ಕೀರ್ತನಾ ವಿಜಯ್ ಸಾಮ್ರಾಜ್ಯಕ್ಕೆ ಕೀರ್ತಿ ತಂದವರು. ಶಿವಕಾಶಿಯಲ್ಲಿ 70 ವರ್ಷದ ಪುರುಷ ರಾಜಕೀಯವನ್ನ ಉಡಿಸ್ ಮಾಡಿದವರು. ಹಾಗಾದ್ರೆ ಯಾರಿವರು? ಇವರ ಆರಂಭಿಕ ಜೀವನ ನೋಡೋದಾದ್ರೆ 1996ರಲ್ಲಿ ವಿರುಧನಗರದಲ್ಲಿ ಜನಿಸಿದ ಕೀರ್ತನಾ ತಮಿಳು ಮಾಧ್ಯಮ ಸರ್ಕಾರಿ ಶಾಲೆಯಲ್ಲಿ ಅಧ್ಯಯನ ಮಾಡಿದ್ರು. ಅವರು ಮದುರೈ ಕಾಮರಾಜ್ ವಿಶ್ವವಿದ್ಯಾಲಯದ ಸಂಯೋಜಿತ ಕಾಲೇಜಿನಲ್ಲಿ ಗಣಿತಶಾಸ್ತ್ರದಲ್ಲಿ BSc ಮುಗಿಸಿದ್ರು ಮತ್ತು ನಂತರ 2019ರಲ್ಲಿ ಪುದುಚೇರಿ ವಿಶ್ವವಿದ್ಯಾಲಯದಲ್ಲಿ ಅಂಕಿ ಅಂಶಗಳಲ್ಲಿ MSc ಕೂಡ ಪಡೆದ್ರು. ರಾಜಕೀಯಕ್ಕೆ ಪ್ರವೇಶಿಸುವ ಮೊದಲು ಕೀರ್ತನಾ ಶೋ ಟೈಮ್ ಕನ್ಸಲ್ಟಿಂಗ್ ಮತ್ತು IPSCಯಲ್ಲಿ ರಾಜಕೀಯ ಸಲಹೆಗಾರ ಮತ್ತು ಡಿಜಿಟಲ್ ಪ್ರಚಾರ ತಂತ್ರಜ್ಞೆಯಾಗಿ ಕೆಲಸ ಕೂಡ ಮಾಡಿದ್ರು. TDP, TMC ಮತ್ತು DMKಯ ಚುನಾವಣಾ ಪ್ರಚಾರಗಳಲ್ಲಿಯೂ ಕೂಡ ತಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಸ್ಟಾಲಿನ್, ಮಮತಾ ಬ್ಯಾನರ್ಜಿ ಅವರ ಗೆಲುವಿನ ಕ್ಯಾಂಪೇನರ್ ಆಗಿ ಕೂಡ ಕೆಲಸ ನಿರ್ವಹಿಸಿದ್ರು. ಆದ್ದರಿಂದಲೇ ಕೀರ್ತನಂಗೆ ಆಡಳಿತದ ಆಳ ಸುಲಭವಾಗಿಯೇ ತಿಳಿದಿದೆ. ಇನ್ನೊಂದು ವಿಶೇಷವಂದ್ರೆ ಕೀರ್ತರಿಗೆ ತಮಿಳು, ಇಂಗ್ಲಿಷ್, ಹಿಂದಿ ಮತ್ತು ತೆಲುಗು ಸೇರಿದಂತೆ 5 ಭಾಷೆಗಳನ್ನ ನಿರ್ಗಳವಾಗಿ ಮಾತಾಡುವ ಸಾಮರ್ಥ್ಯ ಇದೆ. ಅವರ ಪ್ರಕಾರ ಬಹುಭಾಷೆಗಳನ್ನ ಕಲ್ತಿರೋದ್ರಿಂದ ವಿವಿಧ ರಾಜ್ಯಗಳಲ್ಲಿ ಕೆಲಸ ಮಾಡಲು ಮತ್ತು ಜನರೊಂದಿಗೆ ಹೆಚ್ಚು ನೇರವಾಗಿ ಸಂಪರ್ಕ ಸಾಧಿಸಲು ಸಹಾಯ ಮಾಡಿದೆ ಎಂದಿದ್ದಾರೆ. ಹಾಗೂ ವಿವಿಧ ರಾಜ್ಯಗಳಲ್ಲಿ ಕೆಲಸ ಮಾಡಲು ಹಾಗೂ ಹಲವು ಅವಕಾಶಗಳನ್ನು ನೀಡಿತು ಕೂಡ ಅಂತ ಹೇಳಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಅವರ ರಾಜಕೀಯ ಗೆಲುವಿನ ಪುಟ ತಿರುವು ಹಾಕೋದಾದ್ರೆ ದಳಪತಿ ವಿಜಯ್ ನೇತೃತ್ವದ TVK ಪಕ್ಷಕ್ಕೆ ಸೇರುವ ಮೂಲಕ ತಮ್ಮ ರಾಜಕೀಯ ಜೀವನವನ್ನ ಪ್ರಾರಂಭಿಸಿದ್ರು. ಹಾಗೂ ಪ್ರಾರಂಭದಲ್ಲೇ ಉತ್ತಮ ಅವಕಾಶ ಗಿಟ್ಟಿಸಿಕೊಂಡು TVK ಪಕ್ಷದಿಂದ ಶಿವಕಾಶಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸುವ ಅವಕಾಶ ಕೂಡ ಪಡೆದ್ರು. ಆ ಕ್ಷೇತ್ರದಲ್ಲಿ 2 ಬಾರಿ ಸಚಿವರಾಗಿದ್ದ ರಾಜೇಂದ್ರ ಬಾಲಾಜಿ ಮತ್ತು ಕಾಂಗ್ರೆಸ್ನ ಅಶೋಕನ್ ಎಂಬ ಇಬ್ಬರು ಘಟಾನುಘಟಿಗಳ ನಡುವೆ ಸ್ಪರ್ಧಿಸಿ 11,670 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ವಿಜಯ್ ಅವರ ಸಚಿವ ಸಂಪುಟದಲ್ಲಿ ಮೊದಲ ಸಚಿವೆ ಆದರು. ಸಂಪುಟ ಮತ್ತು ಶಾಸಕಾಂಗ ಸಭೆಯ ಅತ್ಯಂತ ಕಿರಿಯ ಸದಸ್ಯೆ ಎಂಬ ಹೆಗ್ಗಳಿಕೆ ಕೂಡ ಪಾತ್ರರಾದರು. ಆದರೆ ಸಚಿವೆಯಾದ ಪ್ರಾರಂಭದಲ್ಲೇ ಮೊದಲ ತಪ್ಪು ಮಾಡಿದ್ದಾರೆ ಕೀರ್ತನಾ. ಅದೇನೆಂದ್ರೆ ರಾಜ್ಯ ವಿಧಾನಸಭೆಯ ಮೊದಲ ಕಲಾಪದಲ್ಲಿ ಚುನಾವಣಾ ಪ್ರಮಾಣ ಪತ್ರವನ್ನು ಬಿಟ್ಟು ಬಂದು ಸಚಿವೆಯಾಗಿ ಪ್ರಮಾಣ ವಚನವನ್ನ ಬೋಧಿಸುವುದರಿಂದ ಹೊರ ಉಳಿದಿದ್ದರು. ಅದೇನೇ ಆಗಲಿ, ಕೀರ್ತನಾ ಅವರ ಬುದ್ಧಿವಂತಿಕೆ, ಆಡಳಿತ ಅನುಭವ ಎಲ್ಲವೂ ಅವರನ್ನ ಉತ್ತಮ ಸಚಿವೆಯಾಗಿ ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ. ವಿಜಯ್ ಸಾಮ್ರಾಜ್ಯದ ಕೀರ್ತಿಯನ್ನ ಮತ್ತಷ್ಟು ಉತ್ತುಂಗಕ್ಕೆ ಕೀರ್ತನಾ ಏರಿಸಲಿ ಅಂತ ಆಶಿಸೋಣ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ News18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.